ನಾಗೇಂದ್ರ ಬಾಬು ಅವರೇ, ನೀವು ಹೇಳಿದ್ರಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಹೇಗೆಲ್ಲ ಒಂದು ಹೆಸರನ್ನ ಮಹತ್ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ. ನಾಗೇಂದ್ರ ಬಾಬು ಅವರು ವಾಷಿಂಗ್ಟನ್ನಿಂದ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ನಂತರ ಭಾರತಕ್ಕೆ ಮರಳಿದ ನಂತರ ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಅನ್ನುವಂತಹ ಒಂದು ಕಾಲೇಜ್ನಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಲೆಕ್ಚರಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿದ್ರಂತೆ ನಾಗೇಂದ್ರ ಬಾಬು. ಹೌದು ನೋಡಿ, ಅವರು ಒಂದು ರೀತಿಯಲ್ಲಿ ಪ್ರೊಫೆಸರ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಆರಂಭದ ದಿನ ರಾಜಕೀಯ ಪ್ರವೇಶ ಪಡೆದಕ್ಕಿಂತ ಮುಂಚೆ ಅವರು ಭಾರತಕ್ಕೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಕೆಲ ಕಾಲ ಅವರು ಟೀಚಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು, ಪ್ರಾಧ್ಯಾಪಕರಾಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಅಂತೇಳಿ ಕೂಡ ಅವರು ಗುರುತಿಸ್ಕೊಂಡಿದ್ರು. ನೋಡಿ ಅಷ್ಟೇ ಅಲ್ಲ, ನೋಡಿ ಅವರು ಒಂದು ರೀತಿಯಲ್ಲಿ ಪ್ರೇಮ ಅವರ ಪತ್ನಿ ಪ್ರೇಮ ಅವ್ರನ್ನ ವಿವಾಹವಾಗಿದ್ರು. ರಾಜಕೀಯ ಜೀವನದ ಸಂದರ್ಭದಲ್ಲಿ ಸ್ಮೃತಿ ವಾಹಿನಿ ಅಂತ ಹೇಳಿ ಅನೇಕ ಜನರ ಸಮ್ಮುಖದಲ್ಲಿ ಅವರು ಅವರ ಜೀವನ ಚರಿತ್ರೆಯ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಹಂಚಿಕೊಳ್ಳಲಾಗಿದೆ. ನೋಡಿ ಅವ್ರಿಗೆ ಇಲ್ಲಿವರೆಗೂ ಯಾವ ಯಾವ ಸ್ಥಾನಗಳನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ ಅದನ್ನ ಇವಾಗ ಇಂಥ ಸಂದರ್ಭ ನಾವು ಮೆಲ್ಕ್ ಹಾಕ್ಬೇಕಾಗತ್ತೆ. ನೋಡಿ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಅಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಅವರು 1965 ಈ ಒಂದು ಸ್ಥಾನವನ್ನ ಪಡೆದಿದ್ರು. ಕಾಮನ್ವೆಲ್ತ್ಗೆ ಭಾರತೀಯ ಸಂಸದೀಯ ನಿಯೋಗವನ್ನ ಕೂಡ ಅವರು ನಿಯೋಗದ ಸದಸ್ಯರಾಗಿದ್ದಂಥವ್ರು. ನೋಡಿ 5ನೇ ಲೋಕಸಭೆಯಲ್ಲಿ ಮಂಡ್ಯದಿಂದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥವ್ರು. ಹೀಗೆ ಅನೇಕ ನೋಡಿ ಕರ್ನಾಟಕ ವಿಧಾನಸಭೆಯ 1989ರಿಂದ 93ರವರೆಗೂ ಕೂಡ ಸ್ಪೀಕರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಅದಾದ್ಮೇಲೆ ಅವರು UK ವೆಸ್ಟ್ ಮಿನಿಸ್ಟರ್ ನಲ್ಲಿ 1990ರಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಸೆಮಿನಾರ್ಗೆ ಅವರು ಪ್ರತಿನಿಧಿಯಾಗಿ ಅವರು ತೆರಳಿದ್ರು. ಅದಾದ್ಮೇಲೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ 93ರಿಂದ 90, ಉಪಮುಖ್ಯಮಂತ್ರಿ ಆಗ್ತಾರೆ 93-94ನೇ ಸಂದರ್ಭದಲ್ಲಿ. ಆಮೇಲೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ 1996ರಲ್ಲಿ. ಇನ್ನು 1999ರಿಂದ 2004ರವರೆಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಅವರು ಆ ಸಂದರ್ಭದಲ್ಲಿ ಮದ್ದೂರಿನಿಂದ ಅವರು ಶಾಸಕರಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅವರು ಅಲಂಕಾರವನ್ನ ಸ್ವೀಕರಿಸ್ತಾರೆ. ಸೊ ಅದಾದ್ಮೇಲೆ 2004ರಲ್ಲಿ ಮತ್ತೊಮ್ಮೆ ಅವರು ಆಯ್ಕೆ ಆಗ್ತಾರಲ್ಲ ಕರ್ನಾಟಕ ವಿಧಾನಸಭೆಗೆ. ಆ ಸಂದರ್ಭದಲ್ಲಿ ಚಾಮರಾಜಪೇಟೆಯಿಂದ ಅವರು ಕ್ಷೇತ್ರ ನಿಂತವ್ರು, ಬೆಂಗಳೂರಿನ ಚಾಮರಾಜಪೇಟೆ. ಈಗ ಜಮೀರ್ ಅಹಮದ್ ಖಾನ್ ಏನು ಶಾಸಕರಾಗಿದಾರಲ್ಲ ಅದೇ ಕ್ಷೇತ್ರದಿಂದ SM ಕೃಷ್ಣ ಅವರು ಕೂಡ ಒಮ್ಮೆ ಗೆದ್ದು ಬಂದಿದ್ರು. ಅದು 2004ರಲ್ಲಿ. ಅದಾದ್ಮೇಲೆ 2004ರಿಂದ 2008ರವರೆಗೂ ಕೂಡ ಮಹಾರಾಷ್ಟ್ರದ ಗವರ್ನರ್ ಆಗಿದ್ರು. 2008ರಿಂದ 2014ರವರೆಗೂ ಕೂಡ ರಾಜ್ಯಸಭಾ ಸದಸ್ಯರಾಗಿದ್ರು. ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದಂಥವ್ರು ಭಾರತ ಸರ್ಕಾರದಲ್ಲಿ. ನೋಡಿ 2009ರಿಂದ 2012ರವರೆಗೂ ಕೂಡ ಅವರು ವಿದೇಶಾಂಗ ಸಚಿವರು ಕೂಡ ಆಗಿದ್ರು. ಸೊ ಹೀಗೆ ಅನೇಕ ಹುದ್ದೆಗಳನ್ನ ಅಲಂಕರಿಸಿದ್ದು SM ಕೃಷ್ಣ ಅವರು. ರೋಜಾ, ಧನ್ಯವಾದ ನಾಗೇಂದ್ರ ಬಾಬು. ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡ್ರಿ. ಅವರು ನಡೆದು ಬಂದ ಹಾದಿ ಆಗಿರ್ಬೋದು, ಅವರು ಮಾಡಿದಂತಹ ಮಹತ್ ಕಾರ್ಯಗಳಾಗಿರ್ಬೋದು, ಒಂದು ರೀತಿಯಾಗಿ ರಾಜಕೀಯ ವಲಯದಲ್ಲಿ ಆಧಾರ ಸ್ತಂಭ ಆಗಿದ್ರು ಒಂದು ಕಾಲದಲ್ಲಿ. ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಆಧಾರ ಸ್ತಂಭ, ಒಂದು ಬೆಳಕು ಹೋಗಿರುವಂಥದ್ದು ಇವತ್ತು ಇನ್ನಿಲ್ಲ ಅಂತಾನೆ ಹೇಳ್ಬೋದು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, BJP ನಾಯಕ SM ಕೃಷ್ಣ ಅವರು ಇನ್ನಿಲ್ಲ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಾಕಷ್ಟು ನೆನಪಿಸಿಕೊಳ್ಳುವಂತಹ ವಿಚಾರಗಳು ಬಹಳಾನೇ ಇದೆ ಇವರ ಬಗ್ಗೆ. ಅವರು ಮಾಡಿದಂತಹ ಒಂದು ಕ್ಷೇತ್ರ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಪ್ರೊಫೆಸರ್ ಕೂಡ, ಎಲ್ರಿಗೂ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಿನಗಳ ಮಟ್ಟಿಗಷ್ಟೇ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಬಿಕಾಸ್ ಅವರ ಒಂದು ಆಸಕ್ತಿ ರಾಜಕೀಯದ ಕಡೆ ಇರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಸ್ವಲ್ಪ ದಿನದ ಮಟ್ಟಿಗಷ್ಟೇ ಉಪನ್ಯಾಸಕರಾಗಿ ಕೆಲಸ ಮಾಡಿ ಅದಾದ ನಂತರ ರಾಜಕೀಯ ವಲಯಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ. ಕೃಷ್ಣ ಅವರನ್ನ ಅಂದರೆ ಆಗಸ್ಟ್ ತಿಂಗಳಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಈ ಒಂದು ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆ ಒಂದು ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ವೈದ್ಯರು ಸಲಹೆಯನ್ನು ಕೂಡ ನೀಡಿರ್ತಾರೆ. ಒಂದಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಆಚೆ ಸುತ್ತಾಡಬಾರ್ದು, ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆದುಕೊಳ್ಬೇಕು, ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬಾರದು ಅಂತಲೂ ಕೂಡ ಸಲಹೆ ಕೊಟ್ಟಿರ್ತಾರೆ.
ನಿರಂತರವಾಗಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರ್ತಾರೆ. 4 ತಿಂಗಳುಗಳ ಕಾಲ ಟ್ರೀಟ್ಮೆಂಟ್ನಲ್ಲೇ ಇರ್ತಾರೆ ಎಸ್ ಎಂ ಕೃಷ್ಣ ಅವರು. ಅದಾದ ನಂತರ ಆರೋಗ್ಯ ಸುಧಾರಿಸುತ್ತೆ, ಮನೆಗೆ ವಾಪಸ್ಸಾಗ್ತಾರೆ. 1 ವಾರದವರೆಗೂ ಕೂಡ ಯಾರಿಗೂ ಭೇಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಸಂದರ್ಭದಲ್ಲಿನೇ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತಾ ಇರುತ್ತೆ. ಎಸ್ ಎಂ ಕೃಷ್ಣ ಅವರ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ, ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೂಡ, ಒಂದಷ್ಟು ಗಾಸಿಪ್ಸ್ ಕೂಡ ಹರಿದಾಡ್ತಾ ಇರುತ್ತೆ. ಆದರೆ ಅವಾಗ ಅವರ ಆರೋಗ್ಯ ಸುಧಾರಿಸಿತ್ತು, ಯಾವುದೇ ತೊಂದರೆಗಳು ಆಗಿರಲಿಲ್ಲ, ಚೆನ್ನಾಗೇ ಇದ್ರು, ಗುಣಮುಖರಾಗಿದ್ರು, ಸಂಪೂರ್ಣವಾಗಿ ಡಿಸ್ಚಾರ್ಜ್ ಕೂಡ ಮಾಡಲಾಗಿತ್ತು ಆಸ್ಪತ್ರೆಯಿಂದ. ವೈದ್ಯರು ಹೇಳಿದ್ರು ಯಾವುದೇ ಸಮಸ್ಯೆ ಇಲ್ಲ, ಆರಾಮಾಗಿದ್ದಾರೆ. ಶ್ವಾಸಕೋಶ ಸೋಂಕಿನ ಕಾರಣಕ್ಕೆ ಅಷ್ಟೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು, ಯಾವುದೇ ಒಂದು ಸಮಸ್ಯೆ ಇಲ್ಲ, ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. MLC ದಿನೇಶ್ ಗೂಳಿಗೌಡ ಕೂಡ ಈ ಬಗ್ಗೆ ಮಾತನಾಡಿದ್ರು ಕೂಡ. ಆ ಸಂದರ್ಭದಲ್ಲಿ 2 ವಾರಗಳ ಕಾಲ ಯಾರೂ ಕೂಡ ಭೇಟಿ ಮಾಡಬಾರ್ದು ಅಂತ ಮನವಿ ಕೂಡ ಮಾಡಿಕೊಂಡಿದ್ರು. ಯಾವುದೇ ಕಾರ್ಯಕ್ರಮಗಳಲ್ಲಿ 2 ವಾರಗಳ ಕಾಲ ಭಾಗವಹಿಸಿರಲಿಲ್ಲ ಕೂಡ. ಸಾರ್ವಜನಿಕ ಭೇಟಿಯನ್ನು ಕೂಡ ಮುಂದೂಡಿಕೆ ಮಾಡಿದ್ರು ವೈದ್ಯರ ಸಲಹೆಯ ಮೇರೆಗೆ. ಬೆಂಗಳೂರು ನಗರದ ನಿವಾಸದಲ್ಲಿಯೇ ಇದ್ರು ಎಸ್ ಎಂ ಕೃಷ್ಣ ಅವರು. ಸಂಪೂರ್ಣವಾಗಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ರು. 4 ಮಂತ್ಸ್ ಸತತವಾಗಿ ಚಿಕಿತ್ಸೆಯನ್ನ ನೀಡಿದ್ರು ಮಣಿಪಾಲ ಆಸ್ಪತ್ರೆಯ ವೈದ್ಯರು ಎಸ್ ಎಂ ಕೃಷ್ಣ ಅವರಿಗೆ. ಸೊ ಆ ಒಂದು ಕುಟುಂಬ ಧನ್ಯವಾದವನ್ನು ಕೂಡ ತಿಳಿಸಿದ್ರು ಡಾಕ್ಟರ್ಗೆ, ವೈದ್ಯರಿಗೆ. ಯಾಕಂದ್ರೆ ಅಷ್ಟು ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಣಮುಖರಾಗಿ, ಸಂಪೂರ್ಣವಾಗಿ ಗುಣಮುಖರಾಗಿ ಹೊರಗಡೆ ಬಂದಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇಡೀ ಕುಟುಂಬ ಡಾಕ್ಟರ್ಗೆ ಧನ್ಯವಾದವನ್ನು ಕೂಡ ತಿಳಿಸಿತ್ತು. ಆದರೆ ವಿಶ್ರಾಂತಿ ಪಡೆದುಕೊಳ್ಬೇಕು 2 ವಾರಗಳ ಕಾಲ, ಒಂದಷ್ಟು ದಿನಗಳ ಕಾಲ ಯಾವುದೇ ಭೇಟಿ ಆಗಿರ್ಬೋದು, ಯಾರು ಕೂಡ ಮನೆಗೂ ಕೂಡ ಆಗಮಿಸಬಾರ್ದು. ಬಿಕಾಸ್ ಆ ಶ್ವಾಸಕೋಶ ಸಮಸ್ಯೆ ಅಂದರೆ ಏನಾಗುತ್ತೆ ಅಂದರೆ ಡಸ್ಟ್ ಅಲರ್ಜಿ ಆಗುವಂಥದ್ದಾಗಿರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಆಗುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಸಾರ್ವಜನಿಕ ಭೇಟಿಯಿಂದ ಸ್ಮಾಲ್ ಟಿನಿ ಪಾರ್ಟಿಕಲ್ಸ್ ಕೂಡ ಅಫೆಕ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ಶ್ವಾಸಕೋಶ ಸಮಸ್ಯೆಗೆ. ಸೊ ಉಸಿರಾಟದ ತೊಂದರೆ ಅಂದರೆ ಬಹಳಷ್ಟು ಒಂದು ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕು. ವಯೋಸಹಜ ಕಾಯಿಲೆಯಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಆ ಒಂದು ರೀಸನ್ನಿಂದಾಗಿ ಯಾರನ್ನೇ ಆಗಲಿ ಮೀಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಮಾಸ್ಕನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಅದಾದ ನಂತರ ಮತ್ತೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. 4 ತಿಂಗಳು ಟ್ರೀಟ್ಮೆಂಟ್ ಆದ ನಂತರ ಒಂದು ಸ್ವಲ್ಪ ದಿನ ಆರಾಮಾಗಿರ್ತಾರೆ. ಮೈಸೂರಿನ ಡಾಕ್ಟರ್ ಸುನೀಲ್ ಕಾರಂತ ನೇತೃತ್ವದ ವೈದ್ಯರ ತಂಡ ಇವರಿಗೆ ಚಿಕಿತ್ಸೆಯನ್ನ ನೀಡಿರುತ್ತೆ ಕೂಡ. ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿರುತ್ತೆ. ಆವಾಗ ICUಗೆ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುತ್ತೆ. ಸಂಪೂರ್ಣವಾಗಿ ಗುಣಮುಖರಾಗಿರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾಜಿ CM BS ಯಡಿಯೂರಪ್ಪ ಅವರು ಸೇರಿದಂತೆ ಹಲವಾರು ಗಣ್ಯರು ಆಸ್ಪತ್ರೆಗೇನೆ, ಮಣಿಪಾಲ ಆಸ್ಪತ್ರೆಗೇನೆ ಭೇಟಿಯನ್ನ ನೀಡಿ ಎಸ್ ಎಂ ಕೃಷ್ಣ ಅವರ ಆರೋಗ್ಯವನ್ನ ವಿಚಾರಿಸ್ತಾ